ಹಾಯ್ ಆಲ್, ಇದು ಮಂಡೇ ಈವ್ನಿಂಗ್ ಮಿನಿ ಬ್ಲಾಗ್. ಇವತ್ತಿನ ರಾತ್ರಿ ಊಟಕ್ಕೆ ಬಾಯ್ಲ್ಡ್ ರೈಸ್ ಮಾಡಿ ಜಜ್ ಮುಲ್ಲಂಗಿ ಸಾಂಬಾರ್ ಹಾಗೆ ತಡ್ನಿಕಾಳು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಮುಲ್ಲಂಗಿನ ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಗುಣಮಟ್ಟನ ಇದು ನಿಯಂತ್ರಿಸುತ್ತೆ, ಹಾಗೆ ಹಳದಿ ಹಾಲಿನ ಸಮಸ್ಯೆ ಕೂಡ ದೂರ ಮಾಡುತ್ತೆ. ಆದ್ರೆ ನಮಗೆ ಹಸಿ ಮುಲ್ಲಂಗಿ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ವಾ, ಅವ್ರ ಈ ತರ ಜಜ್ ಮುಲ್ಲಂಗಿ ಸಾಂಬಾರ್ನ ಮಾಡ್ಕೊಳ್ಬಹುದು. ನಾನೊಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಮೆಣಸು ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕಡಲೆ ಹಾಗೆ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಡಕೆಗೆ ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ರುಬ್ಬಿರೋ ಮಸಾಲೆ, ತುರಿದಿಟ್ಕೊಂಡಿರೋ ಮೂಲಂಗಿ, ಸ್ವಲ್ಪ ಉಪ್ಪು ಹಾಗೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಜಜ್ ಮೂಲಂಗಿ ಸಾಂಬಾರ್ ರೆಡಿ ಆಗುತ್ತೆ. ಈ ತರ ಮೂಲಂಗಿ ಸಾಂಬಾರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಕೂಡ ಹಸಿ ಮೂಲಂಗಿ ಸ್ಮೆಲ್ ಬರಲ್ಲ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಫೇಸ್ಗೆ ಸ್ವಲ್ಪ ಬೀಟ್ರೋಟ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ಆಲಿವೇರಾ, ರೋಸ್ ವಾಟರ್, ಬೀಟ್ರೋಟ್ ರಸ, ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕ್ ನಮ್ಮ ಸ್ಕಿನ್ ಅಲ್ಲಿರೋ ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡುತ್ತೆ.